ಪೊನ್ನಂಪೇಟೆ ತಾಲೂಕಿನ ಬಿಶೆಟ್ಟಿಗೇರಿ ವ್ಯಾಪ್ತಿಯ ಕೊತ್ರಿಕಾಡು ಸರ್ಕಾರಿ ಪೈಸಾರಿ ಸರ್ವೆ ನಂಬರ್ 37/26ರಲ್ಲಿ ಕಳೆದ 6 ತಿಂಗಳಿಂದ ತಾತ್ಕಾಲಿಕ ಗುಡಿಸಲಿನಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ನಿವೇಶನ ರಹಿತ ಪರಿಶಿಷ್ಟ ಜಾತಿ ಪಂಗಡದ ಕುಟುಂಬಗಳಿಗೆ ಶೀಘ್ರ ಹಕ್ಕುಪತ್ರ ಹಾಗೂ ಮನೆಗಳನ್ನು ನೀಡಬೇಕು. ತಪ್ಪಿದಲ್ಲಿ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್.ಆರ್. ಪರಶುರಾಮ್ ಎಚ್ಚರಿಕೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ 35,000ಕ್ಕೂ ಹೆಚ್ಚು ಬಡ ಕೂಲಿ ಕಾರ್ಮಿಕರು ಲೈನ್ ಮನೆಗಳಲ್ಲಿ ವಾಸಿಸುತ್ತಿದ್ದು 30-35 ವರ್ಷಗಳಿಂದ ಯಾವುದೇ ಸರ್ಕಾರಗಳು ನಿವೇಶನ ಹಂಚಿಲ್ಲ. ಕೊತ್ರಿಕಾಡು ಎಂಬಲ್ಲಿ ಜೇನುಕುರುಬ, ಬೆಟ್ಟಕುರುಬ, ಪಣಿಯರವ, ಪಂಜರಿಯರವ ಸೇರಿದಂತೆ ಪರಿಶಿಷ್ಟ ಜಾತಿ ಪಂಗಡದ 100 ಕುಟುಂಬಗಳು ಶಾಶ್ವತ ಸೂರಿಗಾಗಿ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಇದು ಸಂವಿಧಾನಕ್ಕೆ ತೋರುವ ಅಗೌರವ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸುಮೋಟೋ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಪ್ರತಿ ಜಿಲ್ಲೆಗೆ 50,000 ನಿವೇಶನ ನೀಡುವುದಾಗಿ ಆದೇಶಿಸಿರುವುದು ಕಾಗದದಲ್ಲೇ ಉಳಿಯಬಾರದು. ವಿರಾಜಪೇಟೆ ಶಾಸಕರು ಭರವಸೆ ನೀಡಿದಂತೆ ಕೂಡಲೇ 30-40 ಸೈಟ್ ಅಳತೆ ಮಾಡಿಸಿ ಹಕ್ಕುಪತ್ರ ನೀಡಬೇಕು, ಮೂಲಸೌಕರ್ಯ ಕಲ್ಪಿಸಬೇಕು. ಪೊನ್ನಂಪೇಟೆಯ ನಿವಾಸಿಗಳಿಗೆ ಮೊದಲ ಆದ್ಯತೆಯಲ್ಲಿ ನಿವೇಶನ ಒದಗಿಸಬೇಕು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುವುದರ ಜೊತೆಗೆ ಮುಂಬರುವ ಚುನಾವಣೆ ಬಹಿಷ್ಕರಿಸಲು ನಿರ್ಧರಿಸಲಾಗುವುದು ಎಂದು ಪರಶುರಾಮ್ ಎಚ್ಚರಿಸಿದರು. ಕೋತ್ರಿಕಾಡು ಪೈಸಾರಿ ಸರ್ಕಾರಿ ಪೈಸಾರಿ ಸರ್ವೆ ನಂಬರು 37/26ರಲ್ಲಿ ಸುಮಾರು 200 ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಟುಂಬಗಳು ಕಳೆದ 6 ತಿಂಗಳಿಂದ ಆ ಭಾಗದಲ್ಲಿ ತಾತ್ಕಾಲಿಕ ಗುಡಿಸಲುಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಕೊಡಗು ಜಿಲ್ಲೆ ಅಥವಾ ಯಾವುದೇ ರಾಜ್ಯದ ಯಾವುದೇ ಭಾಗದಲ್ಲಿ ಆಸ್ತಿ ಪಾಸ್ತಿಗಳಾಗಲಿ ಮನೆಗಳಾಗಲಿ ಬೇರೆ ಯಾವುದೇ ಇನ್ಕಮ್ ಇರೋದಿಲ್ಲ. ಅವರೆಲ್ಲರ ಇನ್ಕಮ್ ಏನು ಅಂದರೆ ಲೈನ್ ಮನೆಗಳಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿಯೋದು, ಇದೇ ಅವರ ವರಮಾನ. ಇದು ಬಿಟ್ಟರೆ ಬೇರೆ ಯಾವುದಿಲ್ಲ. ಇಂಥವರು ಸುಮಾರು 6 ತಿಂಗಳಿಂದ ಗುಡಿಸಲು ಕಟ್ಕೊಂಡು ವಾಸ ಇದ್ದಾರೆ. ಅವ್ರಿಗೆ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಇರ್ಬೋದು, ನೀರಿರ್ಬೋದು, ಯಾವುದೇ ಸೌಕರ್ಯಗಳನ್ನ ಸರ್ಕಾರ ಇಲ್ಲಿವರೆಗೂ ಕೊಡಲಿಲ್ಲ. ಇದು ಒಂದು ಖಂಡನೀಯ ವಿಚಾರ. ಮತ್ತೆ ಯಾವುದೇ ಅಧಿಕಾರಿ ಆ ಸ್ಥಳಕ್ಕೆ ಬಂದು ಇಲ್ಲಿವರೆಗೂ ಇವರ ಕಷ್ಟ ಸುಖಗಳನ್ನ ವಿಚಾರಿಸಿಕೊಳ್ಳಿಲ್ಲ. ಅದರಿಂದ ನಾವು DSS ಏನು ಹೇಳ್ತೀವಂದ್ರೆ, ಇಂಥ ಅಧಿಕಾರಿಗಳ ಮೇಲೆ ಸುಮೋಟೋಗೆ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ನಾವು DSS ಒತ್ತಾಯಿಸ್ತಾ ಇದ್ದೀವಿ. ಗೌರವ ಕೊಡ್ತಾ ಇಲ್ಲ ಅಧಿಕಾರಿಗಳು. ಯಾಕೆ ಈ ರೀತಿ ಮಾಡ್ತಾರೆ? ಮೂಲಭೂತ ಸೌಕರ್ಯಗಳು ಎಲ್ರಿಗೂ ಕೊಡಬೇಕಂತ ಕಾನೂನಿದೆ. ಪೈಸಾರಿ ಜಾಗ ಹಕ್ಕುಪತ್ರ ಕೊಡೋದು ಆಮೇಲೆ DC ಇದ್ದಾರೆ, MLA ತೀರ್ಮಾನ ಮಾಡಿದ್ದಾರೆ. ಮೂಲ ಸೌಕರ್ಯಗಳನ್ನು ಕೊಡಬೇಕಂತ. ಮತ್ತೆ ಕೊಡಗಿನಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಜೇನುಕುರುಬರು, ಬೆಟ್ಟಕುರುಬರು, ಪಣಿಯರವರು, ಪಂಜರಿಯರವರು ಇವರೆಲ್ಲರೂ ಮಾಲೀಕರ ಮನೆಯಲ್ಲಿ ಜೀತದಳಾಗಿ ಇವತ್ತು ಕೂಡ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರಿಗಾಗಲಿ ಅವ್ರ ಮಕ್ಕಳಿಗಾಗಲಿ ಇವತ್ತು ಯಾವುದೇ ಭದ್ರತೆಗಳಿಲ್ಲ. ಈ ರೀತಿ ಒಂದು ಕಷ್ಟಕರವಾದ ಜೀವನ ನಡೆಸಿರುವಂತ ಇವರಿಗೆ ಏನು ಇವತ್ತು ಸರ್ಕಾರಿ ಪೈಸಾರಿ ಜಾಗಗಳಿವೆ, ಅವುಗಳನ್ನು ಗುರುತು ಮಾಡಿ ಸರ್ಕಾರದ ಏನು ನಿಯಮ ಇದೆ 30x40 ಅಳತೆಯ ಜಾಗವನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ. ಆಮೇಲೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಇತ್ತೀಚೆಗೆ ಒಂದು ಆದೇಶವನ್ನು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೆ 50,000 ಮನೆಗಳನ್ನ ನಿವೇಶನ ರಹಿತ ಯಾರಿದ್ದಾರೆ ಅವರಿಗೆ ನಿವೇಶನಗಳನ್ನ ಕೊಡಬೇಕು ಅಂತ ಹೇಳಿ ಕಂದಾಯ ಇಲಾಖೆಗೆ ಈಗಾಗಲೇ ಆದೇಶವನ್ನು ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಸೊ ಇದು ಕಳಿಸಿ ಆದೇಶ ಆಗಿರ್ಬೋದು, ಅದು ಬರೀ ಕಾಗದದಲ್ಲೇ ಉಳಿಬಾರ್ದು, ಅದು ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ನಾವು ಮಂತ್ರಿಗಳನ್ನ ಇವತ್ತು ಒತ್ತಾಯಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ವಿರಾಜಪೇಟೆಯ ಶಾಸಕರಾದಂಥ AS ಪೊನ್ನಣ್ಣನವರು ಈಗಾಗಲೇ ನಮ್ಮ ಜೊತೆಲೂ ಕೂಡ ಅನೇಕ ಬಾರಿ ಮಾತಾಡಿದ್ದಾರೆ. ಚುನಾವಣೆ ಮೊದಲು ಕೂಡ ನಾವು ಅವ್ರ ಹತ್ರ ಈ ವಿಷಯಗಳನ್ನು ಮಾತಾಡಿದ್ದೀವಿ. ನಮ್ಮ ಬೇಡಿಕೆ ಏನಿತ್ತು ಅಂದ್ರೆ, ಏನಿವತ್ತು ಪರಿಶಿಷ್ಟ ಜಾತಿಯ ಪಂಗಡದ ಲೈನ್ ಮನೆ ಕೂಲಿ ಕಾರ್ಯಕ್ರಮಕ್ಕಿದ್ದಾರೋ ಇವರಿಗೆಲ್ಲರೂ ನೀವು ಗೆದ್ದ ತಕ್ಷಣ ಸರ್ಕಾರಿ ನಿವೇಶನಗಳನ್ನು ಗುರುತಿಸಿ ಅವ್ರಿಗೆ ನಿವೇಶನಗಳನ್ನು ಕೊಡಿಸಿ ಸರ್ಕಾರದ ವತಿಯಿಂದ ಮೂಲಭೂತ ಸೌಕರ್ಯ ಕೊಟ್ಟು ಮನೆಗಳನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳಿ ನಾವು
ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಾದ ಜೆ ಹರೀಶ್, ಜೆಎ ಲಕ್ಷ್ಮಿ, ಜೆಆರ್ ಗೀತಾ, ಕುಳಿಯ ಪಿ ಸಿಂಗ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.